ಕೈಕೊಟ್ಟ ಮುಂಗಾರು ಡ್ಯಾಂ ನಂಬಿ ಬಿತ್ತನೆ ಮಾಡಿದ್ದ ರೈತರು ಕಂಗಾಲು. ಬೀದರ್ ಜಿಲ್ಲೆಯ ಕಾರಂಜ ಜಲಾಶಯದಲ್ಲಿ ನೀರಿನ ಮಟ್ಟದಲ್ಲಿ ಇಳಿಕೆಯಾಗಿದೆ. ಮುಂಗಾರು ಕೈಕೊಟ್ಟು ರೈತರು ಎಡವಟ್ಟಿಗೆ ಸಿಲುಕಿಕೊಂಡಿದ್ದಾರೆ, ಸಂಕಟಕ್ಕೆ ಸಿಲುಕಿಕೊಂಡಿದ್ದಾರೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ತಗ್ತಾ ಇದೆ. ಮಳೆ ಕೊರತೆಯಿಂದ ಕಾರಂಜ ಡ್ಯಾಂಗೆ ಒಳಹರಿವು ಸಂಪೂರ್ಣವಾಗಿ ಶೂನ್ಯವಾಗಿದೆ. ಭಾಲ್ಕಿ ತಾಲೂಕಿನ ಹಾಲಹಳ್ಳಿ ಬಳಿ ಇರೋ ಕಾರಂಜ ಡ್ಯಾಂ 7.65 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ 4.5 ಟಿಎಂಸಿ ನೀರಿದ್ದು ರೈತರ ಬೆಳೆಗಳಿಗೆ ನೀರು ಸ್ಥಗಿತವಾಗಿದೆ. ಇನ್ನು ಏನಾದರೂ ನೀರಿನ ಮಟ್ಟ ತಗ್ಗೋ ಸಾಧ್ಯತೆಗಳಿದೆ ಅನ್ನೋದಾಗಿ ರೈತರ ಬೆಳೆಗಳಿಗೆ ನೀರನ್ನು ಸದ್ಯ ಸ್ಥಗಿತ ಮಾಡಲಾಗಿದೆ. ಕುಡಿಯೋ ನೀರಿಗೆ ಮಾತ್ರ ಲಭ್ಯತೆ ಇರುತ್ತೆ ನೀರು ಅನ್ನೋದಾಗಿ ಸರ್ಕಾರದ ಆದೇಶದಂತೆ ಕಾಲುವೆಗೆ ನೀರು ಬಿಡೋದನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯದಲ್ಲಿ ಒಂದೆಡೆ ಮಳೆರಾಯನ ಆರ್ಭಟ ಜೋರಾಗಿದ್ದರೆ ಮತ್ತೊಂದೆಡೆ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಒಂದು ಕೊರತೆ ಎದುರಾಗಿರ್ತಕ್ಕಂಥದ್ದು. ಇದರಿಂದಾಗಿ ಗಡಿ ಜಿಲ್ಲೆ ಬೀದರ್ ಜನರ ಜೀವನಾಡಿಯಾಗಿರ್ತಕ್ಕಂಥ ಕಾರಂಜ ಜಲಾಶಯ ಈಗ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು. ಮುಂಗಾರು ಮಳೆ ಕೈಕೊಟ್ಟಿರುವ ಪರಿಣಾಮ ಈಗ ಕಾರಂಜ ಜಲಾಶಯಕ್ಕೆ ಒಳ ಹರಿವು ಸಂಪೂರ್ಣವಾಗಿ ಕೂಡ ಇಲ್ಲಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಸದ್ಯ ನಾವೀಗ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಆಲಹಳ್ಳಿ ಕೆ ಗ್ರಾಮದ ಹೊರವಲಯಲ್ಲಿರ್ತಕ್ಕಂಥ ಕಾರಂಜ ಜಲಾಶಯದಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಈ ಒಂದು ಕಾರಂಜ ಜಲಾಶಯವು ಸುಮಾರು 7.65 ಟಿಎಂಸಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಈಗಾಗಲೇ ಅಂದರೆ ಸದ್ಯ ಈ ಒಂದು ಜಲಾಶಯ 4.5 ಟಿಎಂಸಿ ನೀರಿನ ಒಂದು ಸಂಗ್ರಹವನ್ನು ಕೂಡ ಹೊಂದಿದೆ. ಯಾಕಂದರೆ ಕಳೆದ ವರ್ಷ ಇದೇ ಒಂದು ಜಲಾಶಯವು 4.8 ಟಿಎಂಸಿಯಷ್ಟು ನೀರಿನ ಸಂಗ್ರಹವನ್ನು ಹೊಂದಿತ್ತು. ಇದೇ ಒಂದು ಕಾರಂಜ ಜಲಾಶಯವನ್ನು ನಂಬಿಕೊಂಡು ಬಾಲ್ಕಿ ತಾಲೂಕಿನ ಸುಮಾರು 29,000 ಹೆಕ್ಟೇರ್ ಪ್ರದೇಶದಲ್ಲಿ ಸೋಯಾಬೀನ್, ಹತ್ತಿ, ತೊಗರಿ ಸೇರಿದಂತೆ ನಾನಾ ರೀತಿಯ ಬೆಳೆಗಳನ್ನು ರೈತರು ಕೂಡ ಬೆಳೆದಿದ್ದಾರೆ. ಆದರೆ ಈ ಒಂದು ರೈತರಿಗೆ ಈಗ ಈ ಒಂದು ಜಲಾಶಯದ ನೀರು ಸಂಪೂರ್ಣವಾಗಿ ಈಗ ಕಾಲುವೆಗಳಿಗೆ ಹರಿಬಿಡುವುದನ್ನು ಬಂದ್ ಮಾಡಲಾಗಿದೆ. ಯಾಕಂದರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಯಾಕಂದರೆ ಮಳೆ ಕೈಕೊಟ್ಟಿರುವ ಪರಿಣಾಮ ಯಾವುದೇ ಜಲಾಶಯದ ಮೂಲಕವಾಗಿ ಕಾಲುವೆಗಳಿಗೆ ನೀರನ್ನು ಹರಿಸಬಾರ್ದಂತೇಳಿ ಈಗಾಗಲೇ ನಿರ್ದೇಶನ ಕೊಟ್ಟಿರುವ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಹೊರ ಹರಿವನ್ನು ಸ್ಥಗಿತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕಾಲುವೆ ನೀರನ್ನು ನಂಬಿಕೊಂಡು ಸಾಕಷ್ಟು ಬಿತ್ತನೆ ಮಾಡಿರ್ತಕ್ಕಂಥ ರೈತರಿಗೆ ಈಗ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಾರ್ದಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹುಮ್ನಾಬಾದ್, ಚುಟುಗುಪ್ಪ, ಬೀದರ್ ಸೇರಿದಂತೆ ನಗರ ಸೇರಿದಂತೆ ಗ್ರಾಮೀಣ ಭಾಗದ ಜನರಿಗೆ ಕೂಡ ಇದೇ ಒಂದು ಜಲಾಶಯ ನೀರು ಕೂಡ ಆಶ್ರಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಾರ್ದಂತೇಳಿ ಈಗಾಗಲೇ ಜಲಾಶಯದ ನೀರನ್ನು ಕೂಡ ಹೊರ ಹರಿವು ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಅಂದರೆ ಕಾರಂಜ ಜಲಾಶಯದ ಒಳ ಹರಿವು ಶೂನ್ಯವಾಗಿದ್ದರೆ ಹೊರ ಹರಿವು ಕೂಡ ಶೂನ್ಯವಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಮಳೆ ಕೊರತೆ ಈಗ ಎದುರಾಗಿದೆ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಎದುರಾಗಿರೋ ಕಾರಣಕ್ಕಾಗಿ ಬಹುತೇಕ ಈ ಒಂದು ಕಲ್ಯಾಣ ಕರ್ನಾಟಕದ ಡ್ಯಾಮ್ಗಳು ಈಗ ಖಾಲಿಯಾಗಿವೆ. ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆ ಆಗಿರುವ ಕಾರಣಕ್ಕಾಗಿ ಅದರ ಎಫೆಕ್ಟ್ ಈಗ ನೇರವಾಗಿ ಈಗ ಜಲಾಶಯಗಳಿಗೆ ತಟ್ಟಿದೆ. ಜಲಾಶಯಗಳಲ್ಲಿ ನೀರು ಒಂದು ಕೊರತೆ ಎದುರಾಗಿರುವ ಕಾರಣಕ್ಕಾಗಿ ಸಹಜವಾಗಿ ಈ ಒಂದು ಜಿಲ್ಲೆಗಳ ಒಂದು ರೈತರು ಏನು ಬೆಳೆಯನ್ನು ಬೆಳೆದರೆ ಆ ಒಂದು ಬೆಳೆ ಕೂಡ ಸಾಕಷ್ಟು ಒಣಗುವಂಥ ಭೀತಿ ಎದುರಾಗಿರ್ತಕ್ಕಂಥ. ಹಾಗಾಗಿ ಮಳೆಯ ಒಂದು ಕೃಪೆ ತೋರಿದರೆ ಈ ಒಂದು ಭಾಗದ ಜನರು ಸಹಜವಾಗಿ ಅಂದರೆ ಸರಾಗವಾಗಿ ಬೆಳೆಯನ್ನು ಬೆಳೆಯಬಹುದು, ಸಮೃದ್ಧವಾಗಿರ್ತಕ್ಕಂಥ ಬದುಕನ್ನು ನಡೆಸಬಹುದು. ಆದರೆ ಕಂಪ್ಲೀಟಾಗಿ ಇದೇ ರೀತಿಯಾಗಿ ಮಳೆರಾಯ ಒಂದು ಕೊರತೆ ಮುಂದುವರಿಸಿದರೆ ಅದರ ಎಫೆಕ್ಟ್ ನೇರವಾಗಿ ಈ ಒಂದು ಭಾಗದ ರೈತರಿಗೆ ತಡ್ತದೆ. ಜೊತೆಗೆ ಈ ಒಂದು ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಮುಂದಿನ ದಿನಗಳಲ್ಲಿ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯಿಂದ ಹೊರ ಹರಿವನ್ನು ಹರಿಸಬಾರ್ದಂತೇಳಿ ನಿರ್ದೇಶನ ನೀಡಿದೆ. ಹಾಗಾಗಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕಾರಂಜ ಜಲಾಶಯದಿಂದ ಕಾಲುವೆಗಳಿಗೆ ನೀರನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಕುಡಿಯುವ ನೀರಿನ ಲಭ್ಯತೆಯನ್ನು ಆಧಾರವಾಗಿಟ್ಟುಕೊಂಡು ಈಗಾಗಲೇ ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಕ್ಯಾಮರಾಮ್ಯಾನ್ ಶರಣ್ ಕುಮಾರ್ ಜೊತೆ ಪರಶುರಾಮ್ ನಾಯ್ಕ್, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.